ಅವುಗಳಲ್ಲಿ ಅಮೃತ ಬಂದಾಗ ಅದನ್ನು ಕುಡಿದು ದೇವದಾನವರು ಅಮರರಾಗುತ್ತಾರೆ. ಗುರುಗಳೇ, ಮಂದರ ಪರ್ವತವನ್ನು ಸಾಗರದಲ್ಲಿರಿಸಿ ಕಡೆಯುವುದೆಂದರೆ ಅದು ಅತ್ಯಂತ ಪರಾಕ್ರಮದ ಕಾರ್ಯವಲ್ಲವೇ? ಖಂಡಿತ. ಆ ಮಂದರ ಪರ್ವತವನ್ನು ಕ್ಷೀರಸಾಗರದಲ್ಲಿ ಇರಿಸುವುದಕ್ಕೆ ಅಪಾರವಾದ ಬಲ ಪರಾಕ್ರಮಗಳು ಬೇಕು. ಅದು ಸಾಧ್ಯವಾಗಿದ್ದು ಮಹಾವಿಷ್ಣುವಿನಿಂದ. ಮಂದರ ಪರ್ವತವನ್ನು ಕ್ಷೀರಸಾಗರದಲ್ಲಿ ಇರಿಸಿದಾಗ ಅದು ಸ್ಥಿರವಾಗಿ ನಿಂತು ಅದನ್ನು ಕಡೆಯುವುದು ಅಸಾಧ್ಯವಾದ ಪರಿಸ್ಥಿತಿ ಉದ್ಭವವಾದಾಗ ದೇವತೆಗಳು ವಿಷ್ಣುವಿನ ಮೊರೆ ಹೋದರು. ಆಗ ಮಹಾವಿಷ್ಣು ಕೂರ್ಮಾವತಾರವನ್ನು ತಾಳಿ ತನ್ನ ದೇಹದ ಚಿಪ್ಪಿನ ಮೇಲೆ ಮಂದರ ಪರ್ವತವನ್ನು ಹೊತ್ತಾಗ ಮಂಥನ ಮಾಡಲು ಸಾಧ್ಯವಾಯಿತು. ಶಿಷ್ಯರೇ, ಈ ರೀತಿ ಮಹಾವಿಷ್ಣು ಮಹಾಕೂರ್ಮನಾಗಿ ಅವತಾರ ತಾಳಿದ. ಮಂದರ ಪರ್ವತವನ್ನೇ ತನ್ನ ಬೆನ್ನ ಮೇಲೆ ಹೊತ್ತು ಸಮುದ್ರ ಮಂಥನಕ್ಕೆ ನೆರವಾದ. ಆ ಮಂಥನದಿಂದ ಅಮೃತವು ಲಭ್ಯವಾಯಿತಲ್ಲವೇ ಗುರುದೇವ? ಹೌದು ಶಿಷ್ಯರೇ, ಅಮೃತ ಲಭಿಸುವುದಕ್ಕೆ ಮೊದಲು ಅತ್ಯಂತ ಘೋರವಾದ ಹಾಲಾಹಲವೆಂಬ ವಿಷವು ಉತ್ಪತ್ತಿಯಾಗಿ ಅದು ಲೋಕವನ್ನೇ ನಾಶಗೊಳಿಸಲು ಮುಂದಾಯಿತು. ಗುರುದೇವ, ಆ ಭಯಂಕರ ವಿಷದ ನಿವಾರಣೆ ಹೇಗಾಯಿತು? ನಿವಾರಣೆಗೆ ಮೊದಲು ಆ ಕ್ರೂರ ವಿಷಕ್ಕೆ ಬಲಿಯಾಗುವುದರಿಂದ ತಪ್ಪಿಸಿಕೊಳ್ಳಬೇಕಾಗಿತ್ತು. ಆ ಸಂದರ್ಭದಲ್ಲಿ ದೇವತೆಗಳೆಲ್ಲರೂ ಪರಶಿವನ ಮೊರೆ ಹೋಗಿ ಪಾರು ಮಾಡುವಂತೆ ಪ್ರಾರ್ಥಿಸಿದರು. ಶಂಭೋ ಶಂಕರ, ರಕ್ಷ ಮಾಂ ರಕ್ಷ ಮಾಂ, ಪಾಹಿ ಮಾಂ ಪಾಹಿ ಮಾಂ. ಪರಮೇಶ್ವರ, ಸಮುದ್ರ ಮಂಥನದಲ್ಲಿ ಅತ್ಯಂತ ಘೋರವಾದ ಹಾಲಾಹಲವೆಂಬ ವಿಷ ಉತ್ಪತ್ತಿಯಾಗಿ ಲೋಕವನ್ನೇ ನಾಶ ಮಾಡಲು ಮುಂದಾಗುತ್ತಿದೆ. ದಯಮಾಡಿ ನಮ್ಮೆಲ್ಲರನ್ನು ರಕ್ಷಿಸು ಪರಮಾತ್ಮ, ರಕ್ಷಿಸು. ಪರಶಿವನು ದೇವತೆಗಳ ಪ್ರಾರ್ಥನೆಗೆ ಪ್ರತಿಸ್ಪಂದಿಸಿದ. ಆ ಹಾಲಾಹಲ ವಿಷವನ್ನೆಲ್ಲ ತಾನೇ ಹೀರಿಬಿಡಲು ನಿರ್ಧರಿಸಿದ. ಕೂಡಲೇ ಆ ಹಾಲಾಹಲ ವಿಷವನ್ನೆಲ್ಲ ತನ್ನ ಅಂಗೈಗೆ ತೆಗೆದುಕೊಂಡು ಕುಡಿದು ಬಿಟ್ಟ. ಗುರುದೇವ, ಆ ವಿಷವನ್ನು ಕುಡಿದಿದ್ದರಿಂದಲೇ ಪರಶಿವನಿಗೆ ವಿಷಕಂಠನೆಂದು ಹೆಸರು ಬಂತಲ್ಲವೇ? ಹೌದು. ಪರಶಿವನು ವಿಷವನ್ನು ಕುಡಿದಾಗ ಪಾರ್ವತಿ ಅವನ ಕೊರಳನ್ನು ಹಿಡಿದು ಬಿಟ್ಟಳು. ಅದು ಅಲ್ಲಿಯೇ ನಿಂತಿತು. ಶಿವನ ಕೊರಳಲ್ಲಿ ನೀಲಿಯ ಕರೆಯಾಯಿತು. ಶಿವ ವಿಷಕಂಠ, ನೀಲಕಂಠನೆಂದು ಹೆಸರಾದ. ಅಮೃತ ಮಥನದಲ್ಲಿ ಹೊರಬಂದ ಕಾಮಧೇನು, ಕಲ್ಪವೃಕ್ಷ, ಉಚ್ಚೈಶ್ರವಸ್ಸು ಎಂಬ ಶ್ರೇಷ್ಠ ಕುದುರೆ ಮುಂತಾದ ದಿವ್ಯ ವಸ್ತುಗಳು ದೇವತೆಗಳ ಪಾಲಾದವು. ಕ್ಷೀರಸಾಗರದ ಅಡಿಯಲ್ಲಿ ಅವತರಿಸಿದ ಲಕ್ಷ್ಮಿ ನಾರಾಯಣನನ್ನು ವರಿಸಿದರು.
ಕಟ್ಟ ಕಡೆಗೆ ಅಮರತ್ವವನ್ನು ನೀಡುವ ಅಮೃತ ಉತ್ಪತ್ತಿಯಾಯಿತು. ತಕ್ಷಣವೇ ರಾಕ್ಷಸರು ಆ ಅಮೃತವನ್ನು ಅಪಹರಿಸಿಬಿಟ್ಟರು. ದೇವದಾನವರ ನಡುವೆ ದೊಡ್ಡ ಕದನವೇ ನಡೆಯಿತು. ಆಗ ಮಹಾವಿಷ್ಣು ಮೋಹಿನಿಯ ರೂಪ ತಾಳಿ ಇಬ್ಬರಿಗೂ ಅಮೃತವನ್ನು ಹಂಚುವುದಕ್ಕೆ ಮುಂದಾದ. ದೇವತೆಗಳ ಸಾಲಿಗೆ ಅಮೃತವನ್ನು ಹಂಚಿದ. ಅಲ್ಲಿ ಗುಪ್ತವಾಗಿ ಕುಳಿತಿದ್ದ ದೈತ್ಯನೊಬ್ಬನ ಶಿರವನ್ನು ತನ್ನ ಚಕ್ರದಿಂದ ಕತ್ತರಿಸಿದ. ಆ ಎರಡು ತುಂಡುಗಳೇ ರಾಹುಕೇತುಗಳಾದವು. ಹೀಗೆ ಆ ಮಹಾವಿಷ್ಣುವು ತನ್ನ ಯುಕ್ತಿಯಿಂದ ದುಷ್ಟ ರಾಕ್ಷಸರಿಗೆ ಅಮೃತ ದೊರೆಯದಂತೆ ಮಾಡಿದ. ಗುರುಗಳೇ, ದೇವತೆಗಳೇನೋ ಅಮೃತಪಾನ ಮಾಡಿ ಅಮರರಾದರು. ಆದರೆ ರಾಕ್ಷಸರು ಮಾತ್ರ ಸಂಹರಿಸಲ್ಪಟ್ಟರು. ಮತ್ತೆ ಮತ್ತೆ ಲೋಕದಲ್ಲಿ ಜನ್ಮವೆತ್ತುತ್ತಾ ವರಗಳನ್ನು ಪಡೆದು ಗರ್ವದಿಂದ ಮೆರೆಯುತ್ತಾ ಸಜ್ಜನರನ್ನು ದೇವತೆಗಳನ್ನು ಪೀಡಿಸತೊಡಗಿದರಲ್ಲವೇ.